ಮುಂದಿನ ಹೋರಾಟ ತಹಸೀಲ್ದಾರ್ ಏನು ಹೇಳ್ತಾರೋ ಭಿಕ್ಷೆ ಆದರೆ ಎತ್ತಿ ಕೊಡಬೇಕು ಅನ್ನೋದು ಐಡಿಯಾ. ಯಾಕೆಂದರೆ ಇದುವರೆಗೂ ಡಿ ಸಿ ಹತ್ರ ಎಲ್ಲ ಮಾತಾಡ್ಕೊಂಬಂದಿದ್ದೀವಿ, ಎಲ್ಲನೂ ಆಯಿತು ಅಂತ ಹೇಳ್ಬಿಟ್ಟು ಇವಾಗ ಇವ್ರ ಹತ್ರ ಎಲ್ಲ ಅಪ್ರೂವಲ್ ಕಳಿಸಿದ್ದಾರೆ. ಸೈಟ್ 5 ಎಕರೆ ಕೊಡಬೇಕು ಅನ್ನೋದು ಒಂದು ಇದೆಲ್ಲ ನೋಡ್ಬಿಟ್ಟು ಡಿ ಸಿಗೆ ಅಪ್ರೂವಲ್ ಕಳಿಸಿದ್ದಾರೆ. ಆದರೂ ಇವಾಗ ಲಾಸ್ಟಲ್ಲಿ ಇವ್ರಿಗೆ ಜಮೀನಿಲ್ಲ ಅಂದರೆ ಕಾರಣ ಏನು? ಅದಕ್ಕೆ ಲಂಚನೇ ಅಂತ ತಿಳ್ಕೊಬೇಕಲ್ವ ನಾವು. ಅದಕ್ಕೆ ಚಿಂತಾಮಣಿ ತಾಲೂಕಿನಲ್ಲಿ ಜನಗಳು ಇದು ಮಾಡಿಕೊಂಡು ಅಲ್ಲೇ ಪಬ್ಲಿಕ್ನಲ್ಲೇ ಒಂದು ಭಿಕ್ಷಾದ್ರೂ ಬೇಡಿ ಕೊಡೋಣ ಅನ್ನೋದು ಅಷ್ಟೇ ಹೇಳ್ತಾ ಇರೋದು. ಏಕೆಂದರೆ ನನಗೆ ಬೇಜಾರಾಗ್ತಾಯಿದೆ, ನಾಚಿಕೆ ಆಗ್ತಾಯಿದೆ. ಇವ್ರ ಮನೆಯಿಂದ ಏನು ಕೊಡೋದಿಲ್ಲ ನಮಗೆ ಜಮೀನುಗಳು, ಗೋರ್ಮೆಂಟಿಂದ ಕೊಡೋದು. ರಾಜಕೀಯ ವ್ಯಕ್ತಿಗಳೆಲ್ಲನೂ ಗೋಮಾಳ, ಹಳ್ಳ ಕೊಳ್ಳ, ಗೋರ್ಮೆಂಟ್ ಭೂಮಿ ಎಲ್ಲ ತೊಗೊಂಡು ರೆಸಾರ್ಟ್ಗಳು, ಅವ್ರ ಫಾರ್ಮ್ ಹೌಸ್ಗಳು ಕಟ್ಕೊಳ್ಳೋಕೆ ಮಾತ್ರ ಭೂಮಿ ಇರುತ್ತೆ. ಆದರೆ ಒಂದು ಸೈನಿಕರಿಗೆ 5 ಎಕರೆ ಜಮೀನು ಕೊಡಲಿಕ್ಕೆ ಇವ್ರ ಹತ್ರ ಜಮೀನು ಇರೋಲ್ಲ. ಎಷ್ಟು ದಿವಸ ಅಂತ ಹೋರಾಟ ಮಾಡೋದು ನಾವು? ನಾನು ಹೇಳಿದ್ದೀನಿ, ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ, ನೋಡ್ತೀನಿ, ಇನ್ನೂ ಒಂದು ವಾರ ನೋಡಿಬಿಟ್ಟು ಫ್ರೀಡಮ್ ಪಾರ್ಕಲ್ಲಿ ಕುತ್ಕೊಳ್ಳೋಣ ಅಂತ ಹೇಳ್ತಾ ಇದ್ದೀನಿ. ನನಗೂ ಸಾಕಾಗಿದೆ ನೋಡಿ 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 ನೋಡಿ. ಪ್ರತಿಯೊಬ್ಬರಿಗೂ ಹಿಂಗೆ ಮಾಡ್ತಾರೆ ಇವರು. ಅದು ಯಾರ್ಯಾರು ಕೊಟ್ಟಿದ್ದಾರೋ ನಮಗೆ ಲಿಸ್ಟ್ ಕೊಡಲಿ. ಡಿ ಸಿ ಹತ್ರ ಹೋಗಿದ್ವಿ, ಯಾರೋ ಕೊಟ್ಟಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳಿದರು, ಲಿಸ್ಟ್ ಕೊಡಲಿ ಯಾರ್ಯಾರು ಕೊಟ್ಟಿದ್ದಾರೆ ಏನು ಅನ್ನೋದ. ಹಿಂಬಾರ ಅಂದರೆ 2,900 ಎಕರೆ ಜಮೀನಿದೆ, ನಾವು ತೊಗೊಂಡಿದ್ದೀವಿ, ಲೀಸ್ಟ್ ತೊಗೊಂಡಿದ್ದೀವಿ. ಇವ್ರು ಹಿಂಬಾರ ಕೊಡಲಿಕ್ಕೆ ಕಾರಣ ಏನು? ಅಲ್ಲಿಗೆ ಲಂಚದ ಬೇಡಿಕೆ ಅಂತ ಅಲ್ವಾ ಇವ್ರ ಹತ್ರ? ಇನ್ನೇನು ಹೇಳೋದು ಇವ್ರಿಗೆ? ಅದು ಓಪನ್ಗೂ ಹೇಳಲ್ಲ, ಏನಿಲ್ಲ, ಇವಾಗೆಲ್ಲ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜಮೀನು ಸರ್ವೆ ಮಾಡಿಸಿ ಎಲ್ಲ ಅಪ್ರೂವಲ್ ಕಳಿಸಿ ಇವಾಗ ಜಮೀನಿಲ್ಲ ಅಂದರೆ ಕಾರಣ ಏನಪ್ಪ? ಲಂಚನೇಪ್ಪ. ಯಾಕೆಂದರೆ ಇದು ಲಂಚದಕ್ಕೂ ಇದಾಗ್ಬಿಟ್ಟಿದೆ ಈ ಚಿಂತಾಮಣಿ ತಾಲೂಕಿನಲ್ಲಿ. ಲಂಚ ಲಂಚ ಲಂಚ. ಯಾಕೆಂದರೆ ಇಲ್ಲಿ ಸರ್ಕಾರದ ಕೆಲಸ, ದೇವರ ಕೆಲಸ, ಪ್ರಜಾಸೌಧ ಅಂತ ಬೇರೆ ಅದು ಬೇರೆ ಹಾಕ್ಕೊಂಡಿದ್ದಾರೆ. ಏನಕ್ಕೆ ಹಾಕೋತಾರ ಗೊತ್ತಿಲ್ಲ. ಅದೆಲ್ಲನೂ ಲಂಚ ಕೊಟ್ಟರೆ ಕೆಲಸ ಅಂತ ಬೋರ್ಡ್ಗಳು ಹಾಕೋಬೇಕಷ್ಟೇ. ಗೊತ್ತಿಲ್ದಿರೆ ಹೆಂಗಪ್ಪ? ಒಂದು ದಂಡಾಧಿಕಾರಿಗೆ ಗೊತ್ತಿಲ್ದಿರೆ ಯಾವ ಕೆಲಸ ಆಗುತ್ತೆ ತಾಲೂಕಿನಲ್ಲಿ? ಏನು ಮಕ್ಕಳಾಟ ಕೆಟ್ಟೋಯ್ತಾ ಹೋಗ್ಲಿನಕ್ಕೆ? ಎಲ್ಲ ಪ್ರತಿಯೊಂದು ಗೊತ್ತಾಗುತ್ತೆ. ಅದೇ ಮಕ್ಕಳನ್ನು ಜಿಕ್ಟೋದು, ಮಗು ಅಳ್ತಾ ಇದೆ ಅಂತಲೂ ಹೇಳೋದು ಇವರಯ್ಯ. ಅಯ್ಯೋ, ಇಂಥ ಅಧಿಕಾರಿಗಳು ನಿಜವಾಗ್ಲೂ ಹೇಳ್ತೀನಿ, ಇಂಥವ್ರು ಇರಬಾರ್ದು. ಎಲ್ಲ ಬಾರ್ಡ್ಗಳೆಲ್ಲ ತೊಗೊಂಡಾಗ ಹಾಕಬೇಕು. ಹೋಗಿ ಒಂದು ವಾರ 15 ದಿವಸ ಇದ್ಬಿಟ್ಟು ಬರಲಿ ಬಾರ್ಡ್ಗಳಲ್ಲಿ ಕೆಲಸ ಮಾಡಿಕೊಂಡು. ಗೊತ್ತಾಗುತ್ತೆ ಸೈನಿಕರ ಕಷ್ಟ ಏನು ಅನ್ನೋದು ಗೊತ್ತಾಗುತ್ತೆ. ಅದೇ ಇವಾಗ ಅಲ್ಲಿಂದ ಇಲ್ಲಿ ನನಗೆ ಫೈಲ್ಗಳು ಮೂವ್ ಮಾಡ್ಕೊಂಡು 26 ಲಕ್ಷ ಕಳೆದುಬಿಟ್ರು. ಈಗ ಕೋರ್ಟ್ಗೆ ಹೋಗ್ಲಿ ಅಂದರೆ ಹಿಂಬಾರ. ಪಾಪ ಯಪ್ಪನ ಕಾಲಾಗಲ್ಲ, ಏನಿಲ್ಲ, ಎಲ್ಲಿ ಹೋಗೋಕ್ಕಾಗುತ್ತೆ ಕೋರ್ಟ್ಗೆ? ಏನೋ ಒಂದು ನೆಪ ಹೇಳ್ಬೇಕು ಅಷ್ಟೇ. ಯಾಕೆಂದರೆ ಕಣ್ಣೋರ್ಸ್ಕೋಬೇಕಲ್ಲ, ನಾವೆಲ್ಲ ಮಾಡಿದ್ದೀವಿ, ಎಲ್ಲ ಮಟ್ಟಿದ್ದೀವಿ ಅಂತ ಕಣ್ಣೋರ್ಸ್ಕೋಬೇಕಲ್ಲಪ್ಪ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಅಷ್ಟೇ.